ಎಣ್ಣೆ ಹಾಕ್ತೀನಿ ನೋಡ್ರಿ. ಕೊತ್ತಂಬರಿ ಪುಲಾವ್ ಮಾಡ್ತೀನಿ ನೋಡ್ರಿ. 4 ಸ್ಪೂನ್ ಎಣ್ಣೆ ಹಾಕ್ತೀನಿ ರೀ. ಪಾವು ಕಿಲೋ ಅಕ್ಕಿ. ಈಗ ಗ್ಯಾಸ್ ಚಾಲು ಮಾಡ್ತೀನಿ. ಇದಕ್ಕೆ 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ ಹಾಕ್ತೀನಿ ನೋಡ್ರಿ. ಆಮೇಲೆ ಏನು ಮಾಡೋದು, ಈಗ 1 ಉಳ್ಳಾಗಡ್ಡಿ, 1 ಟಮಾಟಿ ದೊಡ್ಡದು, 1 ಗಜ್ರಿ, 1 ಈಟ ಅರ್ಧ ಕಪ್ ಫ್ಲವರ್, ಕೊತ್ತಂಬರಿ 1 ಕಪ್ ರೀ. ಭಾಳ ತೊಗೊಂಡು ನೋಡ್ರಿ. ಮತ್ತು 2 ಸ್ಪೂನ್ ಹಸಿಮೆಣ್ಸಿನ್ಕಾಯಿ ಪೇಸ್ಟು, 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಸಕ್ಕರೆ. ಯಾಕಂದ್ರೆ ಟಮಾಟಿ ಹುಳಿ ಇರ್ತಾವ್ರಿ ಅದಕ್ಕೆ. ಈಗ ಇವು ಅಕ್ಕಿ ಅಣ್ಣ ನಮಸ್ತೆ ಅಂತೇಳಿ ನೋಡ್ರಿ. ಇದು ರುಚಿ ಭಾಳ ಆಗುತ್ತೆ ನೋಡ್ರಿ. ಇದು ಅಕ್ಕಿ ಸಿಂಪಲ್ಲಾಗಿ ಚಂದ ಇರ್ತೀರಿ ನೋಡೋಕ್ಕೂ. ಈ ಅಕ್ಕಿ ಪಾವು ಕಿಲೋ ತೊಗೊಂಡು ನೋಡ್ರಿ. ಅದಕ್ಕೆ ಎಣ್ಣೆ ಉಳ್ಳಾಗಡ್ಡಿ ಹಾಕ್ತೀವಿ. ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ಬೇಕು ರೀ. ಅವಾಗ ಟಮಾಟಿ ಹಾಕ್ಬೇಕು, ಅಂದ್ರೆ ರುಚಿ ಹೆಚ್ಚು ಮಾಡ್ತೀರಿ ಕೊತ್ತಂಬರಿ ಪುಲಾವಿಂದ. ಟಮಾಟಿ ಹಾಕ್ತೀನಿ. ಎರಡು ಮೆತ್ತಾಗೋರಿಗೆ ಕಲಿಸ್ಬೇಕು ನೋಡಿರಿ. ಮೆತ್ತಗಾದ್ರೆ ರುಚಿ ಹೆಚ್ಚು ಮಾಡುತ್ತೀರಿ ಅದಕ್ಕೆ. ಆಮೇಲೆ ಇದನ್ನ ಹಾಕ್ಬೇಕು ನೋಡಿರಿ. ಗಜ್ರಿ, ಫ್ಲವರ್, ಕೊತ್ತಂಬರಿ ಲಾಸ್ಟಿಗೆ ಕೊಡ್ಬೇಕು. ಅದನ್ನ ಇಷ್ಟು ಹಾಕ್ಬೇಕು ನೋಡ್ರಿ ಮಸಾಲೆ. ಗರಂ ಮಸಾಲ ನೋಡ್ರಿ. ನೀವು ಯಾವ್ದಾರ ಗರಂ ಮಸಾಲ ತೊಗೋರಿ ನಡಿತೈತಿ, ಅಂದ್ರೆ ರುಚಿ ಹೆಚ್ಚು ಮಾಡುತ್ತೆ. ಈಗ ಈ ಅಕ್ಕಿ ಹಾಕ್ಬೇಕು ನೋಡ್ರಿ. ಪಾವು ಕಿಲೋ ಐತಿ ನೋಡ್ರಿ. ಸ್ವಲ್ಪ ಹೊತ್ತು ಕಡ್ಡಾಡಿಸ್ಬೇಕ್ರಿ ಹಿಂಗತೆ. ಅಂದ್ರೆ ಅನ್ನ ಬಳ ಅಂತೈತಿ, ಉದುರು ಭಾಳ ಆಗುತ್ತೆ. ನಿಮ್ಗೆ ಉದುರು ಬೇಡ ಅಂದ್ರೆ ಸ್ವಲ್ಪ ಇಷ್ಟ ಕಡ್ಡಾಡಿಸಿ ಬಿಟ್ಬಿಡ್ಬೇಕು. ಈಗ ನೀರು ಹಾಕ್ಬೇಕು. ಇದು ಈಗ 1ಕ್ಕೆ 3 ಹಾಕ್ತೀನಿ ನೋಡ್ರಿ. ಪಾವು ಕಿಲೋ ಅಂದ್ರೆ 1 ಜಂಬ ಹಾಕಿದವ್ರಿ. ಅದಕ್ಕೆ 3 ನೀರು ಹಾಕ್ತೀನಿ ನೋಡ್ರಿ. ಗ್ಯಾಸ್ ಜೋರು ಮಾಡ್ತೀನಿ ನೋಡ್ರಿ. ಈಗ ಏನೈತಿ, ಕೊತ್ತಂಬರಿ ಹಾಕ್ಬೇಕು ನೋಡ್ರಿ. 1 ಕಪ್ ಐತಿ ನೋಡ್ರಿ ಇದು ಕೊತ್ತಂಬರಿ. ಅದಕ್ಕೆ ಕೊತ್ತಂಬರಿ ಪುಲಾವ್ ಅಂತಾರೆ. ಕೊತ್ತಂಬರಿ ಭಾಳ ಹಾಕೋದಕ್ಕೆ ಆಯ್ತು ನೋಡ್ರಿ. ಇದನ್ನು 3 ಸಿಟಿ ಹೊಡೆಸ್ಬೇಕು ನೋಡ್ರಿ. ಈಗ 3 ಸಿಟಿ ಹೊಡಿಬೇಕು ನೋಡ್ರಿ. ಈಗ 1 ಆತ್ರಿ. ಸಿಕ್ಕಿ ಹೊಡಿಸ್ಬೇಕು ನೋಡ್ರಿ. ಈಗ 1ನೇದು ಹೊಡ್ಯಾಕ ಕುಂತೈತ್ರಿ. ಇದು 2ನೇದು ನೋಡ್ರಿ.
ಬಂದ್ ಮಾಡ್ತೀನಿ ನೋಡ್ರಿ ಸದ್ಯಕ್ಕೆ. ತಳಕ್ಕೆ ಕುಂದ್ರೆ ನಾ ಬಂದ್ ಮಾಡ್ತೀನಿ ರೀ. 3 ಸಿಟಿ ಹೊಡ್ಸಿರಿ ಮುಗೀತದ. ಮುಗೀತು ನೋಡ್ರಿ, ಬಂದ್ ಮಾಡಿದ್ ನೋಡ್ರಿ. ತಯಾರಾಯ್ತು ನೋಡ್ರಿ ಪುಲಾವ್. ಕೊತ್ತಂಬರಿ ಪುಲಾವ್ ತಯಾರಾಯ್ತು ನೋಡ್ರಿ. ಈಗ ಮಸ್ತ್ ಆಗೈತೆ ನೋಡ್ರಿ. ಈಗ ಹಿಂಗೆ ಕಲಿಸ್ಬೇಕ್ರಿ ಅಂತಟದು, ಕಲಿಸಿ ಉಣ್ಬೇಕ್ರಿ. ಘಮ ಘಮ ಅಂತೈತೆ ನೋಡ್ರಿ. ಹಂಗೆ ಮಸ್ತ್ ಆಯ್ತು ನೋಡ್ರಿ. ಕೊತ್ತಂಬರಿ ಪುಲಾವ್ ತಯಾರಾತ್ರಿ.